ಕೆಲವೊಂದು ಕಡೆ ಸ್ವಂತ ದುಡ್ಡಲ್ಲಿ ಆರೋಪ ನಾಟಗಳನ್ನು ಹಾಕಿದ್ವಿ. ಮುದಗಲ್ಲಲ್ಲಿ ಇವತ್ತೇನು ಕುಡಿ ನೀರಿನ ಸಮಸ್ಯೆ ಇದೆ, ಓಕೆ. ಅಲ್ಲಿ 2 ಆರೋಪ ನಾಟಗಳು ಇವತ್ತಿಗೂ ಕೆಲಸ ಮಾಡ್ತಾರೆ. ಸ್ವಂತ ದುಡ್ಡಲ್ಲಿ ಹಾಕಿದ್ದೀನಿ, ಯಾವ್ದು ಸರ್ಕಾರಿ ದುಡ್ಡಲ್ಲ ಏನಿಲ್ಲ. ಎಲ್ಲ ಮುದಗಲ್ ತಾಲೂಕಿನ ಜನ ಫಿಲ್ಟರ್ ವಾಟರ್ ಕುಡಿತಾರೆ. ಮತ್ತಿನ್ನ ಇಂಥವು ಎಲ್ಲೆಲ್ಲಿ ಸಮಸ್ಯೆಗಳು ಅಲ್ಲಿ ಮಾಡ್ಬೇಕಾದದ್ದು. ಇವತ್ತು ನಾವು ಈ ಸರ್ಕಾರದ ಹಾಲತ್ತು ನೋಡ್ಕೊಂಡ ಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಇಲ್ಲಿ ಒಂದು ಜಲ್ದಾರೆ ಅಂತ ಹೇಳಿ ದೊಡ್ಡ ಪ್ರಾಜೆಕ್ಟ್ ಇಡೀ ರಾಯಚೂರು ಜಿಲ್ಲೆಗೆ ಓಕೆ ಜಲ್ದಾರೆ ವರ್ಕ್ ಪ್ರಾರಂಭ ಆಯ್ತು. ಏನ್ ಸರ್, ಏನ್ ಉದ್ದೇಶ ಅದು? ಏನ್ ಸುಮಾರು 3,000 ಕೋಟಿ ರೂಪಾಯಿ ವರ್ಕ್. ಓಕೆ. ಜಿಲ್ಲೆಗೆ ಪ್ರತಿ ಹಳ್ಳಿಗೆ ಪ್ರತಿ ಮನೆಗಳಿಗೆ ನಳದಿಂದ ನೀರು ಕೊಡ್ತಕ್ಕಂಥ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ಜನ್ಮ ಅಲ್ಲ, ಮುಂದಿನ ಜನ್ಮದಾಗ ಕೂಡ ನಮ್ಮ ಮಕ್ಕಳು ಬಂದ್ರೆ ಅವ್ರು ಕೂಡ ಮುಂದಿನ ಜನ್ಮದವ್ರು ಕೂಡ ನೆನೆಸ್ಬೇಕು. ಇಂಥ ಒಂದು ನಮ್ಮ ಜಿಲ್ಲೆಗೆ ಹಿಂದುಳಿದಂತ ಜಿಲ್ಲೆಗೆ ಗುರುತಿಸಿ 3,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಜಲ್ದಾರೆ ವರ್ಕ್ ಕೊಟ್ಟರು. ಅದು ಇವತ್ತುವರೆಗೆ ಪ್ರಾರಂಭ. ಕಾಡೋ ಪ್ರಶ್ನೆ, ರಾಯಚೂರು ಅಂತಂದ್ರೆ ಹಿಂದುಳಿದ ಜಿಲ್ಲೆ ಅಂತಾರೆ, ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಅಂತಾರೆ, 2 ಪ್ರಮುಖವಾದಂತ ನದಿಗಳಿದಾವೆ, ಅದನ್ನ ಇಲ್ಲಿನ ಜನನಾಯಕರು ಬಳಸ್ಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ. ಸರ್ಕಾರ ಜನನಾಯಕರು ರೆಡಿ ಇರ್ತಾರೆ, ಇದಕ್ಕೆಲ್ಲ ಸರ್ಕಾರಗಳು ಸ್ವಲ್ಪ ಕಾಳಜಿ ತಗೋಬೇಕು. ಕರೆಕ್ಟ್. ಇನ್ನೊಂದು ರಾಯಚೂರು ಜಿಲ್ಲೆದ ಇತಿಹಾಸ ಇದೆ. ನೀರು ಪಕ್ಕದಲ್ಲಿದೆ, ನದಿ ಪಕ್ಕದಲ್ಲಿದೆ, ನಮಗೆ ನೀರಿದೆ, ಕುಡಿಯಕ್ಕೆ ನೀರಿಲ್ಲ. ವಿದ್ಯುತ್ ರಾಯಚೂರಲ್ಲಿ ಸಂಪರ್ಕ ಮಾಡ್ತಾ ಇದೀವಿ, ಸರಿಯಾದ ನಮಗೆ ಸಂಪರ್ಕ ಇಲ್ಲ. ಕರೆಕ್ಟ್. ರೈತನ ಪಂಪ್ ಸೆಟ್ಗಳಿಗೆ 3 ತಾಸು ಕೊಡ್ತೀವಿ, 7 ತಾಸು ಕೊಡ್ತೀವಿ ಅಂತಾರ, 1 ತಾಸು ಸರಿಯಾಗಿ ಬರ್ತಾ ಇಲ್ಲ. ಇಡೀ ದೇಶದಲ್ಲಿ ಹಟ್ಟಿ ಚಿನ್ನದ ಗಣಿ ಬಂಗಾರ ಉತ್ಪನ್ನ ಆಗ್ತಕ್ಕಂಥದ್ದು ಲಿಂಗಸೂರು ತಾಲೂಕದಲ್ಲಿ. ಇಲ್ಲಿ ಬಂಗಾರ ಉತ್ಪನ್ನ ಆಗಿ ಇಡೀ ಸರ್ಕಾರಕ್ಕೆ ಹೋಗ್ತಿದೆ, ಸರ್ಕಾರ ಹಣದಲ್ಲಿ ಸಾಕಷ್ಟು ಆಡಳಿತ ಮಾಡ್ತಾ ಇದೆ. ಹಟ್ಟಿ ಪಟ್ಟಣದ ಕುಡಿಯಕ್ಕೆ ನೀರಿಲ್ಲ, ಹಟ್ಟಿ ಪಟ್ಟಣಗಳಿಗೆ ಚರಂಡಿ ದುರಸ್ತಿ ಇಲ್ಲ, ಹಟ್ಟಿ ಪಟ್ಟಣದ ಜನತೆಗೆ ಯಾವುದು ಶುದ್ಧ ಆರೋಗ್ಯಕ್ಕೆ ಒಂದು ಆರೋಗ್ಯ ಕೇಂದ್ರಗಳಿಲ್ಲ, ಕುಡಿಯಕ್ಕೆ ನೀರಿಲ್ಲ, ರಸ್ತೆಗಳಿಲ್ಲ, ಆರೋಗ್ಯ ಕೇಂದ್ರಗಳಿಲ್ಲ. ಇವತ್ತಿಗೆ ಹಟ್ಟಿ ಪಟ್ಟಣದ ಜನ ನಲುಗ್ತದಾರೆ, ಅಲ್ಲಿ ಕುಂತ್ಕೊಂಡು ಮರುಗ್ತದಾರೆ. ಅಯ್ಯೋ ನಾವೆಲ್ಲ ಇಟ್ಕೊಂಡು ನಮ್ಗೆ ಏನಿಲ್ಲಲ್ಲಪ್ಪ ಅಂತೀವಿ. ಇದು ಒಂದೇದ್ದು. ಮುದಗಲ್ಲು ಪಕ್ಕದಾಗ ಕೃಷ್ಣಾ ನದಿ ಇದೆ, ಲಿಂಗಸೂರಿಗೂ ಕೃಷ್ಣಾ ನದಿ ಇದೆ, ಇಡೀ ತಾಲೂಕಿಗೆ ನಮ್ ಕೃಷ್ಣಾ ನದಿ ಇದೆ, ನಮ್ಗೆ 10 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ. ಇದು ಕಾರಣ ಏನು? ವಿದ್ಯುತ್ ಸರಬರಾಜು ಮಾಡ್ತೀವಿ, ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ವಿದ್ಯುತ್ ಇಲ್ಲ. ಗೋಲ್ಡ್ ಕಂಪನಿ ನಂಬಲ್ಲಿ ಇರೋದ್ರಿಂದ ಗೋಲ್ಡ್ ಕಂಪನಿಯಲ್ಲಿ ಇರ್ತಕ್ಕಂಥ ಜನರೇ ಇವತ್ತು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಸರಿಯಾಗಿಲ್ಲ, ಅವರು ವಂಚಿತರಾಗಿದ್ದಾರೆ. ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನದಿ ಪಕ್ಕದಾಗ ಇದ್ರು ಕುಡಿಯಕ್ಕೆ ನೀರಿಲ್ಲ ನಮ್ಗೆ. ಇದಕ್ಕೆಲ್ಲ ಏನ್ ಕಾರಣ? ನಾವ್ ಎಷ್ಟೇ ಮನವಿ ಮಾಡ್ಕೊಂಡ್ರು ಕೂಡ ಕೊಡ್ಬೇಕಾದದ್ದು ಸರ್ಕಾರ. ಹೌದು, ಯಾವುದೇ ಸರ್ಕಾರ ಇಲ್ಲ, ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಏನಾದರೂ ಶಾಸಕರುಗಳು ಹೇಳಿದಂತ ಮಾತಿಗೆ ಗಮನ ಕೊಡದೆ ಹೋದ್ರೆ ಈ ಸಮಸ್ಯೆಗಳು ಉದ್ಭವಿಸ್ತವೆ. ನಮ್ಮ ಭಾಗದ ಜನ ಏನೋ ಒಳ್ಳೆಯವರು, ಯಾಕಂದ್ರೆ ಹೆಂಗೆ ಕಡೆ ಮಂಡ್ಯ ಮೈಸೂರು ಜನ ಹೆಂಗ ಸ್ಟ್ರೈಕ್ ಮಾಡ್ತಾರ ಆ ತರ ಮಾಡೋದ್ರಿಂದ ನಮ್ಮ ಜನರಿಗೆ ಗೊತ್ತಿಲ್ಲ. ನಿಜ. ಕಾರಣ ಏನಂದ್ರೆ ಇದು ಶಿಕ್ಷಣದ ಕೊರತೆ. ನಮ್ಮ ಹೌದು, ಶಿಕ್ಷಣದ ಶಿಕ್ಷಣದ ಕೊರತೆಯಿಂದ ನಾವು ಬಹಳಷ್ಟು ಉಳ್ಕೊಂಡಿದ್ದೀವಿ. ಹಂಗ ನಮ್ಮ ಜನ ಎದ್ದು ಹೋರಾಟಗಳಿದ್ರ ಯಾರು ಸಂಬಳಸಕ್ಕೆ ಆಗಲ್ಲ ಅಂತ ಒಂದು ನೇಚರ್ ಇರ್ತಕ್ಕಂಥ ಜನ. ಹೇಳಲ್ಲ, ಹೋರಾಟ ಗೆದ್ದ ದಿವಸ ಯಾರ ಮಾತು ಕೇಳಲ್ಲ, ಅವರು ಯಾರು ಅವ್ರನ್ನ ಸಂಬಳಸಕ್ ಆಗಲ್ಲ. ಕರೆಕ್ಟ್. ಆತ ಎಸ್ ಸರ್. ಅದ್ರ ಇವತ್ತು ಈಗಲೂ ಕೂಡ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂತೀನಿ. ಈಗಾದ್ರೂ ಕೂಡ ಸರ್ಕಾರ ಎಚ್ಚೆತ್ತು, ಏನ್ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಮೊದಲು ಮಾಡ್ಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಅಮೃತ ಯೋಜನೆ ವರ್ಕ್ ಸಪರೇಟ್ ಆಗಿ 2 ಇದರಲ್ಲಿ ನಾವು ಪಟ್ಟಣದಲ್ಲಿ ಪ್ರಾರಂಭ ಆಗಿದೆ. ಜಲ್ದಾರದ ಜೊತೆಯಲ್ಲಿ ಅಮೃತ ಯೋಜನೆ ಪ್ರಾರಂಭ ಮಾಡಿಸಿದ್ವಿ. ಇದು ಸ್ಪೆಷಲ್ ಆಗಿ ತಂದಿರತಕ್ಕಂಥದ್ದು. ಲಿಂಗಸೂರಿಗೆ ಅಮೃತ ಯೋಜನೆ ವರ್ಕ್ ಪ್ರಾರಂಭ ಆಗಿದೆ. ಅದು ಮನೆ ಪ್ರತಿಯೊಂದು ಮನೆಗಳಿಗೆ ನಳದಿಂದ ನೀರು ಕೊಡ್ತಾರೆ. ಹಟ್ಟಿಯಲ್ಲಿ ಅಮೃತ ಯೋಜನೆ ಪ್ರತಿ ಹಳ್ಳಿಗೆ JJM ವರ್ಕ್ ನಡೀತಿದೆ. ಪ್ರತಿ ಹಳ್ಳಿಗಳಲ್ಲಿ JJM ವರ್ಕ್ ನಡೀತಿದೆ. ಬಹುಶಃ ಇನ್ನು 1 ವರ್ಷ 1.5 ವರ್ಷದಲ್ಲಿ ಲಿಂಗಸೂರು ತಾಲೂಕಿಗೆ ಸಂಪೂರ್ಣ ಕುಡಿಯ ನೀರು ಸಿಗುತ್ತೆ. ಅಲ್ಲಿ ತನ್ನ ಜನ ಬೇಯ್ತಾರ, ನಾವು ಬೇಯಿಸ್ಕೋಬೇಕು. ಅಷ್ಟು ನಂಬಿಕೆ ಇದೆ ಸರ್, ಇನ್ನು 1 ವರ್ಷದಲ್ಲಿ 100% ಆಗುತ್ತೆ. ಕಾಮಗಾರಿ ಪ್ರಾರಂಭ ಆಗಿದೆ, ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಆಗಿದೆ. ಮತ್ತೆ ಆ ಕಾಮಗಾರಿ ಪೂರ್ಣ ಆಗ್ಬೇಕು, ಅದಾಗ್ಬಿಟ್ರೆ ಓಕೆ. ಎಸ್ ಸರ್, ನಿಮಗೆ ಸಮಯದ ಅಭಾವ ಇದೆ. ಕೊನೆಯದಾಗಿ ನಿಮ್ಮ ತಾಲೂಕಿನ ಜನರಿಗೆ, ನಿಮ್ಮ ಮತದಾರ ಪ್ರಭುಗಳಿಗೆ ಏನ್ ಹೇಳಕ್ ಬಯಸ್ತೀರಿ? ನೋಡಿ, ಜನರಲ್ಲಿ ನಾವು ಮನವಿ ಮಾಡ್ಕೊಂತೀನಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಭರವಸೆಗಳನ್ನು ಕೊಟ್ಟಿನಿ ಆ ಭರವಸೆಗಳನ್ನು ಈಡೇರ್ಸಕ್ ಆಗ್ತಾ ಇಲ್ಲ. ಎಲ್ಲ ನನ್ನ ಜನರಲ್ಲಿ ನಾ ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳ್ತೀನಿ. ಎಂದ ಅವಕಾಶ ಸಿಗ್ತದ 100ಕ್ಕೂ 100ರಷ್ಟು ಎಲ್ಲಾ ಭರವಸೆಗಳನ್ನು ಈಡೇರಿಸ ಬಿಡಲ್ಲ. ಇಲ್ಲಿವರೆಗೆ ಕೊಟ್ಟದ್ದನ್ನು ಯಾವುದೋ ಮಾತು ತಪ್ಪಿಲ್ಲ, ನಾನು ತಪ್ಪುದು ಇಲ್ಲ. ನಂದವಾಡಿಗೆ ಮಾಡ್ಬೇಕಾದ್ರೆ ನಂದವಾಡಿಗೆ ಮಾಡಿದೀನಿ, ರಸ್ತೆಗಳು ಅಭಿವೃದ್ಧಿ ಮಾಡ್ಬೇಕು ರಸ್ತೆಗಳು ಅಭಿವೃದ್ಧಿ ಮಾಡಿದೀನಿ, ಏನ್ ಆಗ್ಬೇಕು ಮಾತು ಕೊಟ್ಟಿದ್ದೀನಿ. ಎಲ್ಲ ಮಕ್ಕಳಿಗೆ ಬಸ್ ಪಾಸ್ ಫ್ರೀ ಮಾಡಿದೀನಿ. ಮೊದಲು ಫಸ್ಟ್ ಗೆದ್ದಾಗ ಮಾತು ಕೊಟ್ಟಿದ್ದೆ, ಬಸ್ ಪಾಸ್ ಎಲ್ಲರಿಗೂ ಫ್ರೀ ಮಾಡಿ ಕೊಟ್ಟೆ.
ಮತ್ತು ಇದ್ರ ಜೊತೆಯಲ್ಲಿ ಅನೇಕ ಸಾಮೂಹಿಕ ಲಗ್ನಗಳು 500, 600, 800 ಸಾಮೂಹಿಕ ಲಗ್ನ 4 ಬೇರೆ ಮಾಡಿದ್ದೀನಿ. ಹೈ ಕ್ಯಾಂಪ್ಗಳನ್ನು ಮಾಡಿ ಬಡವರಿಗೆ ಕಣ್ಣುಗಳನ್ನು ಫ್ರೀ. ಇವತ್ತಿಗೆ ಮನೆ ಒಂದು ಕ್ಯಾಂಪ್ ಮಾಡಿದೆ. ಮತ್ತೆ ಸುಮಾರು ಒಂದ್ ಸರ್ತಿ 400ರಿಂದ 500 ಮಂದಿ ಎಲ್ಲ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ವಯಸ್ಕರು ಬಂದ್ಗೆ ಇವತ್ತಲ್ಲಿ ಬಂದು ಆಪರೇಷನ್ ಮಾಡಿಸ್ಕೊಂಡು ನೆನೆಸ್ತಾರ. ಅವರಿಗೆ ಕಣ್ಣು ಕೊಡ್ತಕ್ಕಂಥ ಕೆಲಸ ಮಾಡಿದೀವಿ ಭಗವಂತನ ಆಶೀರ್ವಾದದಿಂದ. ಇಂಥವೆಲ್ಲ ಸಾಕಷ್ಟು. ಮತ್ತೆ ಮಹಿಳೆಯರಿಗೆ ಸುಮಾರು ನನ್ನ ತಾಲೂಕಿನಲ್ಲಿ ಸುಮಾರು ಒಂದು 50ರಿಂದ 60 ಸಾವಿರ ಮಹಿಳೆಯರಿಗೆ ಉಡಿ ತುಂಬತ್ತ ಕಾರ್ಯಕ್ರಮ ಮಾಡಿದೀನಿ 2 ಸಾರಿ. ಇವೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳನ್ನ ನಾನು ಯಾವಾಗ ನನ್ನ ಅವಕಾಶಗಳು ಸಿಕ್ಕಂಗೆಲ್ಲ ಇದನ್ನು ಸರಿಯಾಗಿ ಜನಸೇವೆ ಮಾಡಿದ್ದೀನಿ. ಮುಂದೂ ಕೂಡ ಇವತ್ತೇನು ಈ ಸರ್ಕಾರದಲ್ಲಿ ಏನು ಮಾಡಕ್ಕಾಗಲ್ಲ ಅನ್ನೋದು ನನಗೂ ಗೊತ್ತಿದೆ. ನನಗೇನು ಮತ ಕೊಟ್ಟು ಹಾರಿಸಿದಂತ ಮತ ದೇವರುಗಳು ಅವರಿಗೂ ಗೊತ್ತಿದೆ ಈ ಸರ್ಕಾರದಲ್ಲಿ ಯಾರು ಏನು ಮಾಡಕ್ಕಾಗಲ್ಲ ಅಂತ ಭರವಸೆ ಅವರಿಗೆ ಇದೆ. ಮಾನಪ್ಪ ವಜ್ಜಲರು ಮಾತಿನವರು ಯಾವತ್ತು ಮಾತು ಅವರು ತಪ್ಪಿ ನಡ್ಕೊಳ್ಳೋರಲ್ಲ. ಅವ್ರ ಮಾತು ಕೊಟ್ಟರೆ ಮಾತು ಉಳಿಸುವಂತಾರ ಅಂತಕ್ಕಂಥ ಭರವಸೆ ಇದೆ. ಖಂಡಿತವಾಗಿ ಅದನ್ನ ಭರವಸೆಯನ್ನು ಉಳಿಸಿಕೊಂಡು ಮುಂದೆ ನೀನು ಹೆಚ್ಚಿನ ಜನಸೇವೆ ಮಾಡ್ತಕ್ಕಂಥದ್ದು ನಾನು ಪ್ರಯತ್ನ ಮಾಡ್ತೀನಿ. ಜನರು ಸ್ವಲ್ಪ ನನ್ನ ಮೇಲೆ ಇಟ್ಟಂತ ವಿಶ್ವಾಸ ನಾನು ಶಾಶ್ವತವಾಗಿ ಅಷ್ಟೇ ಉಳಿಸ್ಕೊಂಡು ಹೋಗ್ರಿ ಅಂತಕ್ಕಂಥ ನನ್ನ ಜನರಲ್ಲೇ ಮನವಿಯನ್ನು ಮಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಲಿಂಗಸ್ಗೂರು ವಿಧಾನಸಭಾ ಕ್ಷೇತ್ರದ ನಾಯಕರಾಗಿರುವಂತ ಅಥವಾ ಶಾಸಕರಾಗಿರುವಂತ ಮಾನಪ್ಪ ವಜ್ಜಲ್ ಅವರ ಮಾತು. ನಾವೆಷ್ಟೋ ಜನ ಶಾಸಕರನ್ನ ಮಾತನಾಡಿಸಿದೀವಿ, ಆದ್ರೆ ಶಾಸಕರು ನಾನು ಎಲ್ಲಾ ಮಾಡಿದ್ದೀನಿ ಅಂತಾನೆ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಮಾನಪ್ಪ ವಜ್ಜಲ್ ಅವರು ಮಾತ್ರ ಜನರಿಗೆ ಕ್ಷಮೆ ಕೇಳಿದ್ದಾರೆ. ಕಾರಣ ಏನು ಗೊತ್ತಾ? ಸರ್ಕಾರ ಸರಿಯಾಗಿ ಅನುದಾನವನ್ನ ಕೊಡ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ಆ ನೋವು ನನ್ನನ್ನ ಕಾಡ್ತಾ ಇದೆ. ಹಾಗಾಗಿ ಇದೊಂದು ಬಾರಿ ನನ್ನ ಕ್ಷಮಿಸ್ಬಿಡಿ. ಮುಂದಿನ ಬಾರಿ ನೀವು ನಮ್ಮ ಸರ್ಕಾರವನ್ನ ಆಯ್ಕೆ ಮಾಡಿ ನಾನು ಲಿಂಗಸ್ಗೂರು ತಾಲೂಕಿಗೆ ಏನ್ ಮಾಡ್ಬೇಕೋ ಮಾಡ್ತೀನಿ ಅನ್ನೋ ನಿಟ್ಟಲ್ಲಿ ಹೇಳಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾಯಕ ಜನನಾಯಕ